ನಾನು ಕೂಡ ಹೊರಗಡೆಯಿಂದ ಬಂದಿದ್ದೀನಿ, ಮಧ್ಯಪ್ರದೇಶ ಕಡೆಯಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಎಲ್ಲಿ ಬಂದು ಚಿಂತಾಮಣಿಯಲ್ಲಿ ಬಂದಾಗ ಫಸ್ಟ್ ASP ಪೋಸ್ಟಿಂಗ್ ಆಯಿತು ನಂದು. 21 ಇಂದ 23 ASP ಆಗಿ ಕೆಲಸ ಮಾಡಿದ್ದೀನಿ ಚಿಂತಾಮಣಿಯಲ್ಲಿ. ಮೇ ಬಿ ಸುಮಾರು ಜನರಿಗೆ ತಮ್ಮೆಲ್ಲರಿಗೆ ಪರಿಚಯ ಇದೆ. ಆಮೇಲೆ ಈಗ ಲಾಸ್ಟ್ ಇಯರ್ ಇಂದ SP ಆಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ SP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಸಮಸ್ಯೆಗಳಿದೆ, ಅದು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಪ್ರತಿದಿನ. ತಮ್ಮೆಲ್ಲರಿಗೂ ಕೂಡ ಸಹಕಾರ ಸಿಗ್ತಾ ಇದೆ. ಈಗ ನಾವು ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನಿದೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಅದು ಎಲ್ಲ ತಮ್ಮೆಲ್ಲರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಅಪರ್ಚುನಿಟಿ ಸಿಕ್ಕಿದೆ, ಈಗ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರೋಗ್ರಾಮ್ ಬಂದಿದ್ದೀರಿ. ಅದು ಕೂಡ ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ कि ತಮ್ಮೆಲ್ಲರ ಜೊತೆ ಆ ವಿಚಾರ, ಪೊಲೀಸ್ದು ಏನು ವಿಚಾರ ಇದೆ ಅದು ಕೂಡ ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಇಟ್ ಈಸ್ ವೆರಿ ಈಸಿ ಟು ಮೋಲ್ಡ್ ದೆಮ್. ಅಂದ್ರೆ ಈ ಏಜ್ ಅಲ್ಲಿ, ಸ್ಟೂಡೆಂಟ್ ಏಜ್ ಅಲ್ಲಿ ಅವ್ರಿಗೆ ನಾವು ಕಾನೂನು ಪಾಲನೆ ಬಗ್ಗೆ ಎಚ್ಚರಿಕೆ ಕೊಡ್ತೀವಿ, ಅವ್ರಿಗೆ ರೈಟ್ ಡೈರೆಕ್ಷನ್ ತೋರಿಸ್ತೀವಿ. ಆಮೇಲೆ ತುಂಬಾ ಈಸಿ ಆಗುತ್ತೆ ಅವ್ರಿಗೆ ಎಲ್ಡರ್ ಏಜ್ ಅಲ್ಲಿ ಹೇಗೆ ಲಾ ಅಬೈಡಿಂಗ್ ಸಿಟಿಸನ್ ಇರ್ಬೇಕು. ನಮ್ಮೆಲ್ಲರದು ಒಂದು ದೊಡ್ಡದು ಜವಾಬ್ದಾರಿ ಇದೆ. ಈಗ ನಮ್ದು ಏನಾಗಿದೆ ಆಗಿದೆ, ಬಟ್ ಮಕ್ಕಳದು ಫ್ಯೂಚರ್ಗೋಸ್ಕರ ನಮ್ಮೆಲ್ಲರದು ಕೂಡ ಒಂದು ದೊಡ್ಡದು ಜವಾಬ್ದಾರಿ ಇದೆ. ಎಲ್ಲರೂ ಅಧಿಕಾರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪೊಲೀಸ್ ಹತ್ರ ಸುಮಾರು ಜನ ಬರ್ತಾರೆ, ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ನಮ್ಮ ಅಧಿಕಾರ ಇದೆ, ಇದು ಅದು. ದಿಸ್ ಬಿಗ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂಡ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಅನಿಸ್ತು ನನಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು, ಇಲ್ಲಿ ಸುಪ್ರಸಿದ್ಧವಾದಂತ ಒಂದು ವಿದ್ಯಾಮಂದಿರ ಅದು ಇದೆ ಅಂತ ಹೇಳಿದ್ರೆ ಅದು ಈ ವಿಕ್ರಮ್ ಶಾಲೆ. ಸೊ ಇಲ್ಲಿ ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಯನ್ನು ಗುರಿಯಾಗಿಟ್ಕೊಂಡು ಶಾಲೆಯ ಅಧ್ಯಕ್ಷರಾದ ಶ್ರೀ ನರಸಿಂಹರೆಡ್ಡಿ ಅವರು 2010ರಲ್ಲಿ ಈ ವಿದ್ಯಾಸಂಸ್ಥೆನ ಕಟ್ತಾರೆ, ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆನ ಕಟ್ತಾರೆ. ಸೊ ಅಂದಿನಿಂದ ಇಂದಿನವರೆಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಾಗೂ ಗುಣಮಟ್ಟದ ಹಾಗೂ ನೈತಿಕತೆಯನ್ನು ಒಳಗೊಂಡಂತಹ ವಿದ್ಯಾಭ್ಯಾಸವನ್ನು ಈ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ. ಇಟ್ ಇಸ್ ರಿಯಲಿ ಗ್ರೇಟ್. ಹನಿ ಹನಿ ಗುಡಿದ ಹಳ್ಳ ಅಂತ ಹೇಳ್ತಾರೆ ಹಾಗೆ ಸಂಸ್ಥೆ ಒಂದೊಂದು ಮೆಟ್ಲನ್ನೇರಿ ಪದವಿ ಪೂರ್ವ ಕಾಲೇಜು ಮತ್ತು BEd, MBA, ನರ್ಸಿಂಗ್, ಫಾರ್ಮಸಿ ಮುಂತಾದ ಉನ್ನತ ಶೈಕ್ಷಣಿಕ ವಿಭಾಗಗಳನ್ನು ಸ್ಥಾಪಿಸಿರುವುದು ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ವಿದ್ಯಾನಿಲಯ ಇದ್ದಂತೆ ಆಕ್ಚುಲಿ ಹೌದು, ಕರೆಕ್ಟ್. ಎಲ್ಲರೂ ಇಲ್ಲಿ ಸೇರಿರೋ ಇಷ್ಟು ರಾತ್ರಿ ಚಳಿಗೆ ಇಲ್ಲಿ ಸೇರಿರೋ ಜನರನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವರಿಗೆ ವಿದ್ಯಾಸಂಸ್ಥೆ ಮೇಲೆ ಇರೋ ಒಲವು ಏನಂತ ಹೇಳಿ. ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿರಬಹುದು, ಅವ್ರ ಪರ್ಫಾರ್ಮೆನ್ಸ್ ನೋಡಕ್ ಬಂದಿರಬಹುದು, ಬಟ್ ಇಂಥ ಒಂದು ವೇದಿಕೆಯಲ್ಲಿ, ಇಂಥ ಒಂದು ಔಟ್ಡೋರ್ ಇವೆಂಟ್ ಅಲ್ಲಿ ಇಷ್ಟು ರಾತ್ರಿ ಆದ್ರೂ ಬಂದು ನೀವು ಸೇರಿದ್ದೀರಿ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ಸ್ ಪ್ರೋಗ್ರೆಸ್ ಅಷ್ಟೇ. ಸೊ ಇದನ್ನು ಹೇಳ್ತಾ ನಾನು ನಮ್ಮ ಭಾಷಣ ಮುಗಿಸ್ತೀನಿ. ನಿಮಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದು ಮಹತ್ವ ಕಾರ್ಯಕ್ಕೆ ಆಗಮಿಸಿರುವ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವ ನಮ್ಮ ಶಾಲೆಯ ಎಲ್ಲಾ ಪೋಷಕ ಬಂಧುಗಳಿಗೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಶುಭಾಶಯವನ್ನು ಕೋರುತ್ತಿದ್ದೇವೆ. ನಾವು ಈ ದಿನ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಮ್ ಶಾಲೆಯು 16ನೇ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುವುದು ನಮಗೆ ಹರ್ಷದಾಯಕವಾದ ಸಂಗತಿಯಾಗಿದೆ. ಹನಿ ಹನಿಗೂಡಿದರೆ ಹಳ್ಳ ಎಂಬ ಗಾದೆ ಮಾತಿನಂತೆ ನಮ್ಮ ಶಾಲೆಯು ವರ್ಷಗಳನ್ನು ಏರುತ್ತಾ ಶೈಕ್ಷಣಿಕವಾಗಿ ಪ್ರಗತಿ ಪಥದಲ್ಲಿ ಸಾಗುತ್ತಾ ಬಂದಿದೆ. ಪ್ರತಿ ವರ್ಷವೂ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಫಲಿತಾಂಶಗಳನ್ನು ಸಂಸ್ಥೆಯು ನೀಡುತ್ತಾ ಬಂದಿದೆ. ಬಹುಮುಖ್ಯವಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ನಮ್ಮ ಸಂಸ್ಥೆಯ ಏಕೈಕ ಗುರಿಯಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಎಷ್ಟೋ ವಿದ್ಯಾರ್ಥಿಗಳು ಇಂದು ಅವರದೇ ಆದ ದಾರಿಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಅತ್ಯುತ್ತಮ ಕಟ್ಟಡದೊಂದಿಗೆ ಎಲ್ಲಾ ರೀತಿಯ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಹೊಸದಾದ CBSE ಕಟ್ಟಡವನ್ನು 2025 ಜುಲೈ ತಿಂಗಳಲ್ಲಿ ನಿರ್ಮಾಣ ಮಾಡಿದ್ದು ವಿದ್ಯಾರ್ಥಿಗಳು. Shri Gashal sir is an active duty IPS officer of 2018 batch belonging to Karnataka cadre. As of late 2025, he serves as SP of Chikballapur district in Karnataka. Appointed as SP, where he has been active in public to maintain law and order. In May 2024, he was appointed as Deputy Commissioner of Police, Law and Order for Hubli Dharwad City, taking over during a highly profile investigations.
Prior to his field postings, he has served as a joint director of Forensic Science Laboratory in Bangalore. He completed his basic training from Sardar Vallabhbhai Patel National Police Academy in Hyderabad as a part of 72 RR batch. He holds a degree from Azad National Institute of Technology.